ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗು. ಸಂಡೇ ನಾನು ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಸಂಡೇ ಬೆಳಗ್ಗೆ ಏನು ಟಿಫನ್ ಮಾಡಲಿಲ್ಲ ನಾವು. ಅಂದರೆ ನೆನೆದೇ ಸಾಂಬಾರು, ರಾತ್ರಿದು ಬಸ್ಸಾರು ಮತ್ತು ಅನ್ನ ಇತ್ತು. ಅದನ್ನೇ 3 ಜನ ತಿಂದ್ಕೊಂಡು ಇದು ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಡುಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರುವಾಗ ಮನೆಯಲ್ಲಿ ಸಾಂಬಾರು ಸೌತೆಕಾಯಿ ಇತ್ತು. ಸೊ ಅದರಿಂದ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡಿದ್ದಿದ್ದು, ಅಂದರೆ ಮಂಗಳೂರು ಸೈಡವ್ರು ಯಾವ ರೀತಿ ಮಾಡ್ತಾರೆ ಅದೇ ಥರ ಅವ್ರ ಚಾನಲಲ್ಲೇ ನೋಡ್ಕೊಂಡು ಮಾಡ್ತಾರದು. ಯಾವುದೇ ಆಗಲಿ ಯಾರೂ ಓನಾಗಿ ಕಲ್ತಿರಲ್ವ. ಸೊ ಎಲ್ಲರೂ ಒಬ್ಬರಿಂದ ಒಬ್ಬರು ಕಾಪಿ ಮಾಡಿ ಉದ್ಧಾರ ಆಗೋದು ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಸಾಂಬಾರು ಸೌತೆಕಾಯಿನ ಅಂದರೆ ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ನಾನು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಾದ್ಮೇಲೆ ಇಲ್ಲೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಒಂದು 4-5 ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಆಯಿತು, ನೀವು ಖಾರ ಕಡಿಮೆ ಹಾಕೋಬೋದು. ಹಾಗೆ ಅವರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರು ಕಲರ್ ಬರೋದಕ್ಕೆ, ಬಟ್ ನಾನು ಇಲ್ಲಿ ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕರಿಬೇವು ಮತ್ತು ಒಂಚೂರು ಎಣ್ಣೆ, ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಚಾನಲಲ್ಲಿ ಅವರು ಇದನ್ನು ಹಾಕಿದ್ರು, ಅಂದರೆ ಧನಿಯಾ ಕಾಳು ಹಾಕಿದ್ರು, ಬಟ್ ನಾನು ಧನಿಯಾ ಬೀಜನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೋಬೋದು. ಬಟ್ ಹೀಗೆ ಚೆನ್ನಾಗಿ ಬಂದಿತ್ತು. ಖಂಡಿತ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಉದ್ದಿನಬೇಳೆ, ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಸಿಮ್ಮಲ್ಲೇ ನೀಟಾಗಿ ಕೆಂಪಳ, ಅಂದರೆ ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಅದು ಉರಿತಾ ಇದ್ದರೆ ಉದ್ದಿನಬೇಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ನನ್ನ ಮಗಳು ದೊಡ್ಡವಳು, ಅಮ್ಮ ಏನು ಮಾಡ್ತಾ ಇದೆಯಾ ಸ್ಪೆಷಲ್ ಇವತ್ತು ಸಂಡೇ, ಇಷ್ಟೊಂದು ಘಮ ಘಮ ಅಂತೈತೆ ಅಂತ ಅಂದಳು. ಸೊ ನಾನಿವತ್ತು ಸಂಡೇ ಮಧ್ಯಾಹ್ನಕ್ಕೆ ನಾವು ರವೆ ದೋಸೆ ಹಾಗೆ ಸಾಂಬಾರು ಸೌತೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಸೊ ಇದನ್ನು ತಣ್ಣಗಾಗಕ್ಕಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ಸಾಂಬಾರು ಸೌತೆಕಾಯಿ ಇರುತ್ತಲ್ವ, ಹಾಗಾಗಿ ಅದು. ಮತ್ತು ಒಂದು ಹುಣಸೆ ಹಣ್ಣು, ಒಂಚೂರನ್ನ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಬೇಗ ನುಣ್ಣಗಾಗುತ್ತೆ. ಹಾಗೆ ನಾನು ಹುರಿದಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಹಾಗೆ ಸೌತೆಕಾಯಿನ ಪೂರ್ತಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪನ್ನ ಬಳಸ್ತಾ ಇಲ್ಲ. ಹಾಗೆ ಉಪ್ಪು, ಅವರು ಬೆಲ್ಲ ಹಾಕಿದರು. ನಿಮಗೆ ಬೆಲ್ಲ ಇಷ್ಟ ಇದ್ದರೆ ಸೊ ಬೆಲ್ಲನ ಹಾಕ್ಕೊಳ್ಳಿ. ನಮಗೆ ಸ್ವೀಟ್ ಅನಿಸಿದ್ರೆ ಚಟ್ನಿ ತಿನ್ನೋದಕ್ಕಾಗಲ್ಲ ಅಂತ ನಾನು ಬೆಲ್ಲನ ಬಳಸಿಲ್ಲ. ಹಾಗೆ ಇಲ್ಲಿ ರವೆ ದೋಸೆಗೆ 1 ಕಪ್ ರವೆ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಕಡಲೆಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಕಲರ್ ಬರುತ್ತೆ, ಒಂಥರ ರವೆ ದೋಸೆ ಕಲರ್ ಗೊತ್ತಿರುತ್ತಲ್ವ, ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಹಾಗೆ 1 ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ಪು ರವೆ. ಹಾಗೆ ಇದಕ್ಕೆ ಸ್ವಲ್ಪ ಮೈದಾ, ಒಂದು ಅರ್ಧ ಕಪ್ಪಷ್ಟು ಮೈದಾ ಮಿಕ್ಸ್ ಮಾಡ್ಕೋಬೇಕು. ನನ್ನ ಹತ್ರ ಮೈದಾ ಇರಲಿಲ್ಲ, ಸೊ ಹಾಗಾಗಿ ನನ್ನ ಬರೀ ಈಗ ಯಾವುದು ಇದೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಯಾವಾಗಲೇ ಆಗಲಿ ಅಷ್ಟೇ, ನಾವು ಅಡುಗೆ ಮಾಡುವಾಗ ಯಾವ್ದಾರ ಒಂದಿಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿನೂ ಕೂಡ ಮಾಡಬಹುದು, ಆದ್ರೂ ಕೂಡ ಟೇಸ್ಟಿಯಾಗಿ ಬರುತ್ತೆ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕರಿಬೇವು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಹಾಗೆ ಜೀರಿಗೆ ಮತ್ತು ಮೆಣಸಿಂದು ಪುಡಿ. ಹಾಗೆ ಹಸಿ ಮೆಣಸಿನ್ಕಾಯಿನೂ ಕೂಡ ಹೆಚ್ಚಾಕೋಬೋದು. ಇದು ನಾವು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅಂದರೆ ಮೆಣಸಿನ್ಕಾಯಿ ಮನೇಲಿ ಜಾಸ್ತಿ ಇತ್ತು, ಸೊ ಹಾಗಾಗಿ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮೆಣಸಿನ್ಕಾಯಿನ ಪೇಸ್ಟನ್ನ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕಂತಂದರೆ ಈ ಥರ ಎಮರ್ಜೆನ್ಸಿ ಇದ್ದಾಗ ಅದು ಪೇಸ್ಟ್ ಸ್ವಲ್ಪ ನೋಡ್ಕೊಂಡು ಹಾಕ್ಬೋದು. ಹಾಗೆ ಮೆಣಸಿನ್ಕಾಯಿನ ಬೇಗ ಕೆಡಲ್ಲ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಏನೇನು ಹಾಕಿದ್ದೀನಪ್ಪ ಅದಕ್ಕೆ ಅಂತಂದರೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ, ಹಾಗೆ ಏನು ನೀರು ಹಾಕಿಲ್ಲ. ನೀರು ಹಾಕ್ದಂಗೆ ಅದೇ ರೀತಿ ರುಬ್ಬಿಟ್ಟು ಮಿಕ್ಸಿಲಿ ಇಟ್ಕೊಂಡಿರೋದು. ನೀವು ಬೇಕು ಅಂತಂದರೆ ಅದಕ್ಕೆ ಇಡಬಾರ್ದು, ತುಂಬ ದಿನ ಇರಬೇಕು ಅಂತಂದರೆ ಸ್ವಲ್ಪ ಹಿಂಗನ್ನ ಹಾಕಿ, ಹಾಕೋದ್ರಿಂದ ಯಾವುದೇ ಫ್ರಿಜ್ಜಲ್ಲಿ ತುಂಬ ದಿನ ಸ್ಟೋರ್ ಮಾಡಬೇಕು ಅಂತಂದರೆ ಅಡುಗೆ ಪದಾರ್ಥಗಳು ಬೇಗ ಕೆಡಲ್ಲ. ಅಂದರೆ ಮಸಾಲೆಗಳು ಅಷ್ಟೇ, ಮಸಾಲೆಗಳು ಮಾಡಿಟ್ಕೊಂಡ್ರು ಸ್ವಲ್ಪ ಹಾಕೋದ್ರಿಂದ ಬೇಗ ಕೆಡಲ್ಲ. ಹಾಗೆ ಇಲ್ಲಿ ಚಟ್ನಿ ರೆಡಿ ಆಯಿತು. ಚಟ್ನಿ ರೆಡಿ ಆದಮೇಲೆ ಇಲ್ಲಿ ಚಟ್ನಿಗೆ ಒಗ್ಗರಣೆ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಮಗಳು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಬಂದಳು, ಅಂದರೆ ಚಟ್ನಿ ರುಬ್ಬಿ ಒಗ್ಗರಣೆ ಹಾಕ್ಕೊಡು, ನಾನು ಅಷ್ಟರಲ್ಲಿ ದೋಸೆಗೆ ಹಿಟ್ಟು ಕಲಿಸ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಹಿಟ್ಟನ್ನ ಕಲಿಸ್ಕೊಡ್ತಾ ಇದ್ದೀನಿ. ಹಿಟ್ಟನ್ನ ಕಲಿಸ್ಕೊತಾ ಇದ್ದೆ, ಅವಳು ಚಟ್ನಿ ರುಬ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದಾಳೆ. ಯಾಕಂತಂದರೆ
ನನ್ನ ಚಿಕ್ಕ ಮಗಳಿದ್ದಾಳಲ್ಲ ಅವಳು ಅಮ್ಮ ಹೊಟ್ಟೆ ಹಸಿತೈತೆ ಅಂತಾಳೆ. ಅವಳು ಹೊಟ್ಟೆ ಹಸು ತಡೆಯಲ್ಲ, ಹೊಟ್ಟೆ ಗಾಳಿಯಿಂದನೇ ಅವಳಿಗೆ ಹೆಸರಿಟ್ಬಿಟ್ಟಿದ್ದೀವಿ. ಅವಳಿಗೆ ಟೈಮ್ ಟು ಟೈಮ್ ಊಟ ಆಗಿಬಿಡ್ಬೇಕು. ಸೊ ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ರವೆ ದೋಸೆಗೆ ಎಲ್ಲನೂ ಈ ಥರ ತೆಳುವಾಗಿ ನೀರು ದೋಸೆ ಕನ್ಸಿಸ್ಟೆನ್ಸಿಗೆ ಕಲಸಿ ಇಟ್ಕೊಂಡು ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಅಂತಂದರೆ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಅದು ರವೆ ಎಲ್ಲ ಇರುತ್ತಲ್ಲ, ಸೊ ಎಲ್ಲ ಹಳ್ಕೊಳ್ಳುತ್ತೆ. ಆಮೇಲೆ ಒಂದು ತವ ಕಾಯಿಸ್ಬಿಟ್ಟು ತವಾಗೆ ಎಣ್ಣೆ ಹಚ್ಚಿ ತೆಳುವಾಗಿ ನೀರು ದೋಸೆ ಹಾಕ್ತೀವಲ್ವ, ಸೊ ಅದೇ ರೀತಿ ಹಾಕಬೇಕು. ನಾನು ಕೂಡ ಅದೇ ರೀತಿ ಹಾಕ್ತೆ. ನಮ್ಮದು ತವ ಸ್ವಲ್ಪ ಹೋಗ್ಬಿಟ್ಟಿದೆ, ನೋಡ್ತಾ ಇರ್ಬೋದಲ್ಲಿ. ಹಾಗಾಗಿ ನನ್ನ ತವಾಗೆ ತಳಕ್ಕೂ ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೆ, ಇಲ್ಲಾಂದರೆ ಎದ್ದೊಳೋದಿಲ್ಲ, ಹಾಗೆ ಕಚ್ಕೊಂಡ್ಬಿಡುತ್ತೆ. ಹಾಗಾಗಿ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸೌತೆಕಾಯಿ ಚಟ್ನಿ ಅಂತೂ ಸೂಪರು. ಹಾಗೆ ಮೊನ್ನೆ ಸೀಮೆ ಬದನೆಕಾಯಿಂದ ಚಟ್ನಿ ಮಾಡಿದ್ದೆ, ಅದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ನಮಗೆ ಅಂದರೆ ಇರೋ ಫುಡ್ಡನ್ನು ಈಗ ಇಷ್ಟ ಇರಲಿಲ್ಲ, ಸಾಂಬಾರು ಸೌತೆಕಾಯಿ ಅದನ್ನು ಸಾಂಬಾರು ಯಾಕೆ ಮಾಡಿದ್ರೆ ಇಷ್ಟ ಆಗೋಲ್ಲ ನನಗೆ, ಅಂದರೆ ಅದನ್ನು ತಿನ್ನೋದಕ್ಕೆ. ಸೊ ಅದರಲ್ಲಿ ಚಟ್ನಿ ಮಾಡಿಕೊಂಡೆ. ಹಾಗೆ ಸೀಮೆ ಬದನೆಕಾಯಿನೂ ಅಷ್ಟೇ ಇಷ್ಟ ಆಗೋಲ್ಲ, ಸೊ ಅದನ್ನು ಚಟ್ನಿ ಮಾಡಿಕೊಂಡೆ. ಹಾಗೆ ಮಕ್ಕಳು ಯಾವ ತರಕಾರಿನ ತಿನ್ನಲ್ಲ, ಮತ್ತು ಯಾವ ತರಕಾರಿ ಯಾವಿದು ನಮಗೆ ಇಷ್ಟ ಆಗೋಲ್ಲ, ಅದನ್ನು ಕನ್ವರ್ಟ್ ಮಾಡಿ ಇನ್ನೊಂದು ಥರ ವೆರೈಟಿ ಆಗಿ ನಾವು ರೆಸಿಪಿನ ಮಾಡಿಕೊಂಡು ತಿಂದರೆ ಆವಾಗ ಅದನ್ನು ಅದರಲ್ಲಿರೋ ಪೌಷ್ಟಿಕಾಂಶನೂ ನಮಗೆ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸ್ ಏನಿರುತ್ತೆ ಅದರಲ್ಲಿ ಅದನ್ನು ಕೂಡ ಸಿಗುತ್ತೆ. ಹಾಗೆ ಬಾಯಿಗೂ ಕೂಡ ರುಚಿ ಸಿಗುತ್ತೆ. ಹಾಗಾಗಿ ವೆರೈಟಿಯಾಗಿ ನೀವೂ ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ರವೆ ದೋಸೆ ಆಯಿತು, ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ರವೆ ದೋಸೆ. ಹಾಗೆ ಇಲ್ಲಿ ಸ್ವಲ್ಪ ಸೈಡಲ್ಲಿ ಅಂಟ್ಕೊಟ್ಟು ಹಾಗಾಗಿ ಅದನ್ನು ಹಾಗೆ ತೆಗಿತಾ ಇದ್ದೆ. ಇದ್ರ ಜೊತೆಗೆ ಚಟ್ನಿ ಹಾಕಿ ಮಕ್ಕಳಿಗೆ ಫಸ್ಟ್ ಬಿಸಿನ ಕೊಟ್ಟೆ, ಅವರು ತಿಂದರು. ಆಮೇಲೆ ಯಜಮಾನ್ರು ಬಂದಿದ್ದರು, ಅವ್ರಿಗೂ ಕೂಡ ಹಾಕಿ ಕೊಟ್ಟೆ, ಅವರೂ ಕೂಡ ತಿಂದರು. ಹಾಗೆ ಇವತ್ತು ಒಂದು ವಿಷಯದ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಿತ್ತು. ನನ್ನ ಸುತ್ತಮುತ್ತ ಇರೋರಿಗೆ ಏನನ್ಸುತ್ತೆ, ಯೂಟ್ಯೂಬಿಂದ ಪೇಮೆಂಟ್ ಬರ್ತಾಯಿದೆ, ಇವಳು 3 ವರ್ಷದಿಂದ ಯೂಟ್ಯೂಬ್ ಮಾಡ್ತಾಳೆ, ಸುಳ್ಳು ಹೇಳ್ತಾವಳೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ನನ್ನ YT ಸ್ಟುಡಿಯೋ ಅಂದರೆ ಯೂಟ್ಯೂಬ್ ಸ್ಟುಡಿಯೋ ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಚಾನಲಲ್ಲಿ 1410 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅಂದರೆ 1,500ಕ್ಕೆ ಇನ್ನೂ 90 ಜನ ಕಡಿಮೆ ಅಂತಲೇ ಹೇಳ್ಬೋದು. ಹಾಗೆ ನನ್ನ ವೀಡಿಯೋಸುಗಳು ಕೂಡ ಅಷ್ಟೇ, ಜಾಸ್ತಿ ಏನು ವ್ಯೂಸು ಬರ್ತಾಯಿಲ್ಲ, 100 200 ಇಷ್ಟೇ ದಬ್ಬ ಅಂದರೆ 300 500 ಅಷ್ಟೇ ವ್ಯೂಸ್ ಬರ್ತಾ ಇರೋದು. ಹಾಗೆ ಎಲ್ಲ ವೀಡಿಯೋಸ್ಗಳೂ ಏನು ವ್ಯೂಸ್ ಬರ್ತಾಯಿಲ್ಲ, ಯಾವುದಾದ್ರೂ ಒಂದು ಬರುತ್ತೆ, ಒಂದು ಬರಲ್ಲ, ಈ ರೀತಿ ಆಗುತ್ತೆ. ಎಂತೆಂಥ ದೊಡ್ಡವ್ರು ಯೂಟ್ಯೂಬರ್ಸ್ದೆ ಒಂದೊಂದು ಟೈಮಲ್ಲಿ ಮಲ್ಕೊಳ್ಳುತ್ತೆ. ಹಾಗಾಗಿ ನನ್ನ ಚಾನಲ್ ಏನು ಇದು ಅಂತ ಹೇಳೋದಕ್ಕಾಗಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಬಿಕಮ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಬಂದಿದೆಯಲ್ವ, ಸೊ ಇದರಲ್ಲೇ ಗೊತ್ತಾಗೋದು. ನಮ್ಮ ವಾಚ್ ಅವರ್ಸು ಕೂಡ ಕಂಪ್ಲೀಟ್ ಆಗಿಲ್ಲ, ಹಾಗೆ ನಮ್ಮದು ಮಾನಿಟೈಸೇಷನ್ ಕೂಡ ಆನ್ ಆಗಿಲ್ಲ. ಅಂದರೆ ಕೆಲವ್ರಿಗೆ ಡೌಟ್ ಇರುತ್ತೆ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ, ಇವಳು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೋತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಅಂಥವ್ರಿಗೆ ಸಾಕ್ಷಿಯಾಗಿ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾನು ಇದು ವಿಡಿಯೋನ ಅಂದರೆ ನನ್ನ ಚಾನಲ್ದೇ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನದು ವಾಚ್ ಅವರ್ಸು ಕಂಪ್ಲೀಟ್ ಆಗಿಲ್ಲ. ಹಾಗೆ ನನಗೆ ಯಾವುದೇ ಯೂಟ್ಯೂಬ್ ಕಡೆಯಿಂದ ಇನ್ನು ಪೇಮೆಂಟು ಬರ್ತಾಯಿಲ್ಲ, ಇದನ್ನು ಕ್ಲಾರಿಟಿ ಕೊಡ್ತೀನಿ. ಹಾಗೆ ಇದು ಸಬ್ಸ್ಕ್ರೈಬರ್ಸು ಅಷ್ಟೇ, ನಂದು ಮುಂಚೆ ಬರೀ 1000 ಆಗೋದಕ್ಕೇ ಸಿಕ್ಕಾಬಟ್ಟೆ ಕಷ್ಟ ಆಯಿತು. 1000 ಸಬ್ಸ್ಕ್ರೈಬರ್ಸು ಆಗಿರಲಿಲ್ಲ, ಒಂದೊಂದೇ ಸಬ್ಸ್ಕ್ರೈಬರ್ಸು ಆಗ್ತಾ ಇದ್ದಾರೆ. ಅಂದರೆ ಕಂಟಿನ್ಯೂಸಾಗಿ ವೀಡಿಯೋ ಹಾಕ್ಕೊಂಡೋದ್ರೆ ಯಾರಿಗೇ ಆದರೂ ಆಗಲಿ ಆಗ್ತಾರೆ. ಹಾಗೆ ನಂದು ಇನ್ನೊಂದು ಚಾನೆಲ್ ಇತ್ತು, ಡ್ರೀಮಿಂಗ್ ಕ್ವೀನ್ ಆಶಾ ಅಂತ ಹೇಳ್ಬಿಟ್ಟು. ಈ ಚಾನೆಲ್ ಬೇಡ, ಇನ್ನೊಂದು ಚಾನೆಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಆ ಚಾನೆಲ್ನೂ ಅಷ್ಟೇ, ಅದನ್ನು ಡಿಲೀಟ್ ಮಾಡಿದ್ದೀನಿ. ಯಾಕಂದರೆ 2 ಚಾನಲಲ್ಲಿ ವಿಡಿಯೋ ಹಾಕೋದಕ್ಕಾಗಲ್ಲ, ಹಾಗೆ ಇದು ಮಾಡೋದಕ್ಕಾಗಲ್ಲ ಅಂತ ಅದ್ರ ವಿಡಿಯೋಸ್ಗಳು ಹಾಗೆ ಚಾನೆಲ್ನೇ ಫುಲ್ಲು ಡಿಲೀಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ಹುಡುಕಿದ್ರೆ ಡ್ರೀಮಿಂಗ್ ಕ್ವೀನ್ ಆಶಾ ಅಂತ ಹೇಳ್ಬಿಟ್ಟು ನಂದು ಯಾವುದೇ ಚಾನಲ್ ಆಗಲಿ ವಿಡಿಯೋ ಆಗಲಿ ನಿಮಗೆ ಸಿಗೋದಿಲ್ಲ. ಯಾಕಂದರೆ ಆ ಚಾನೆಲ್ನ ನಾನು ಫುಲ್ ಅಕೌಂಟ್ನೇ ಡಿಲೀಟ್ ಮಾಡಿಬಿಟ್ಟೆ. ಯಾಕಂದರೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು, 2 ಚಾನೆಲ್ ಮೇಂಟೈನ್ ಮಾಡೋದಕ್ಕಾಗಲ್ಲ, ಸುಮ್ಮನೆ ಚಾನೆಲ್ ಮಾಡಿ ಇಟ್ಕೊಂಡಿರೋದು ವೇಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಆ ಚಾನೆಲ್ನ ಡಿಲೀಟ್ ಮಾಡಿದೆ. ಸುಮ್ಮನೆ ಯಾಕಂತಂದರೆ ಒಂದು ಬೇರೆಯವರ ಹಂಗಲ್ಲಿ ಇರಬಾರ್ದು, ಬೇರೆಯವರಿಂದ ನಾವು ಉದ್ಧಾರ ಆದ್ವಿ ಅಂತ ಅವರು ಹೇಳ್ಕೊಬಾರ್ದಲ್ವ. ಹಾಗಾಗಿ ನಮ್ಮದೇನಿದ್ರು ನಾವು ನಮ್ಮ ಸ್ವಂತ ದುಡಿಮೆಲಿ, ನಮ್ಮ ಸ್ವಂತ ಇದರಲ್ಲಿ ಕಾಲ ಮೇಲೆ ನಮ್ಮ ಸ್ವಂತ ಪರಿಶ್ರಮದಿಂದ ಮುಂದೆ ಬರಬೇಕು ಹೊರತು ಬೇರೆಯವರ ಇದರಿಂದ ನಾವು ಮುಂದೆ ಬರೋದಕ್ಕೆ ಹೋಗಬಾರ್ದು. ಹಾಗಾಗಿ ನಾನು ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ಆಲ್ರೆಡಿ
ಡಿಲೀಟ್ ಮಾಡಿ ತುಂಬ ದಿವಸ ಆಯ್ತು, ಇವತ್ತಂತಲ್ಲ ಆಗಲೇ ಡಿಲೀಟ್ ಮಾಡಿದ್ದೆ, ನನಗೆ ಹೇಳ್ಕೊಂಡಿರಲಿಲ್ಲ. ಸೊ ಇವಾಗ ಯಾಕೋ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಹಾಗಾಗಿ ನಾನು ಹೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಚಿಕ್ಕ ಮಗಳಿಗೆ ನಾನು ಹೇಳಿದ್ನಲ್ವ ದೋಸೆ ಹಾಕ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾಳೆ. ಹಾಗೆ ನಾನು ಕೂಡ ಇಲ್ಲಿ ಹಾಕ್ತಾಯಿದ್ದೆ. ಹಾಗೆ ನನ್ನ ದೊಡ್ಡ ಮಗಳು ಬಟ್ಟೆ ಎಲ್ಲ ಮಡಚಿಕ್ತೀನಿ ಅಂತ ಹೇಳ್ಬಿಟ್ಟು ಒಗ್ದಿರೋ ಬಟ್ಟೆಗಳೆಲ್ಲ ರೂಮಲ್ಲಿ ಮಡಚಿಡ್ತಾಯಿದ್ಲು. ಮತ್ತು ಅವಳನ್ನು ಬಾ ಅಂತ ಹೇಳ್ಬಿಟ್ಟು ಕರೆದು ಹಾಕಿ ಕೊಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಹೆಲ್ದಿ ಫುಡ್ಡು ಈ ಥರ ರುಚಿಯಾಗಿ ನಾವು ಮನೇಲೇ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಹೋಗಿ ಏನೇನೋ ತಿಂದು ನಮ್ಮ ಆರೋಗ್ಯ ನಮ್ಮ ಹೆಲ್ತು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ರುಚಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಈ ಥರ ಅಂದರೆ ನನ್ನದು ರೆಸಿಪೀಸು ವ್ಲಾಗು ನೋಡೋದಕ್ಕೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ. ಈ ರೀತಿ ಬ್ಲಾಗ್ಸ್ನ ಹಾಕ್ತೀನಿ. ನನಗೆ ಏನಕ್ಕೆ ರೆಸಿಪೀಸ್ ವ್ಲಾಗು ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಂದರೆ ದಿನ ಮಾಡಿರೋದೇ ಮಾಡ್ತಾಯಿರ್ತೀವಿ, ಹಾಕಿರೋದೇ ಹಾಕ್ತಾಯಿರ್ತೀವಿ ಅಂತ ಬೇಜಾರು ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು ನಾನು ಹಾಕಿರಲಿಲ್ಲ. ಬಟ್ ಇವತ್ತು ವೆರೈಟಿಯಾಗಿ ಅಂದರೆ ನಾನು ಫಸ್ಟ್ ಟೈಮು ಅಂದರೆ ಸೌತೆಕಾಯಿ ಚಟ್ನಿ ಮತ್ತು ರವೆ ದೋಸೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದಿದ್ದು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪ್ಲೀಸ್ ಕಮೆಂಟ್ಸ್ ಮಾಡಿ. ಏನು ಅಂದರೆ ಕಮೆಂಟ್ಸ್ ಯಾರೂ ಮಾಡೋದಿಲ್ಲ ನನಗೆ, ಗುಡ್ ಕಮೆಂಟ್ಸ್ ಆಗಲಿ ಬ್ಯಾಡ್ ಕಮೆಂಟ್ಸ್ ಆಗಲಿ ಯಾರೂ ಮಾಡಲ್ಲ. ಸೊ ಹಾಗಾಗಿ ಏನಾದರೂ ನಿಮಗೆ ಗುಡ್ ಕಮೆಂಟ್ಸ್ ಏನಾದರೂ ಸಜೆಷನ್ ಕೊಡಬೇಕು ಅಂತಂದರೆ ಹೇಳಿ, ಇದರಲ್ಲಿ ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು. ಹಾಗೆ ಸಂಜೆ ನನ್ನ ಮಗಳು ಪಾಯಸ ತಿನ್ನಬೇಕು ಅಂದ್ಲು. ಸೊ ಹಾಲಿತ್ತು, ಹಾಗಾಗಿ ಸಬ್ಬಕ್ಕಿನ ನೆನೆಸೋಣ ಅಂತ ಹೇಳ್ಬಿಟ್ಟು ನೆನೆಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಟೀ ಕೂಡ ಮಾಡ್ಕೋತಾ ಇದ್ದೆ. ಈ ವೆದರ್ಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಮತ್ತು ಸಂಡೇ ಆಗಿದ್ದರಿಂದ ಎಲ್ಲೂ ಹೋಗಿಲ್ಲ. ಹಾಗೆ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ ನಾನೇನು ನಾನ್ ವೆಜ್ ಮಾಡಿರಲಿಲ್ಲ. ನನ್ನ ಚಿಕ್ಕ ಮಗಳೂ ಅಮ್ಮ ನಾನು ಕಾಫಿ ಮಾಡ್ಕೊತೀನಿ ಅಂತೇಳಿ ಅವಳು ಬ್ರೂ ಮಾಡ್ಕೊತಾ ಇದ್ದಾಳೆ. ನನಗೂ ನನ್ನ ದೊಡ್ಡ ಮಗಳಿಗೂ ಟೀ ಮಾಡ್ಕೊತಾ ಇದ್ದೀವಿ. ಅವಳು ಟೀ ಅಂತಂದರೆ ಇಷ್ಟ ಇಲ್ಲ. ಹಾಗೆ ಈ ಕಪ್ಪು ನನಗೆ ಅಂತ ತೊಗೊಂಡಿದ್ದು. ಹಾಗೆ ಈ ರೀತಿ ದೊಡ್ಡದು 2 ಕಪ್ ಇರೋದು ನನ್ನ ಮಕ್ಕಳಿಗೆ ಅಂತ ತೊಗೊಂಡಿದ್ದು. ಹಾಗೆ ಇದು ನಾನು ಯೂಸೇ ಮಾಡ್ತಿರಲಿಲ್ಲ, ಹಾಗಾಗಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ಹಾಗಾಗಿ ಆಮೇಲೆ ಗ್ಲಾಸ್ನ ತೊಳೆದ್ಬಿಟ್ಟು ಟೀ ಹಾಕಿ ಕೊಟ್ಟರು. ಆ ವೆದರ್ಗೆ ಆಚೆ ಹೋಗಿ ನಿಂತ್ಕೊಂಡು ಟೀ ಕುಡಿತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ. ಅದ್ರ ಜೊತೆಗೆ ಬಿಸಿ ಬಿಸಿ ಬಜ್ಜಿ, ಬೋಂಡ, ವಡೆ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಚಟ್ನಿ ನೋಡ್ತಾ ಇರ್ಬೋದು ಬಟ್ಲಲ್ಲಿರೋದು ಸ್ವಲ್ಪ ಮಿಕ್ಕಿದೆ. ಸೊ ಅದಕ್ಕೇ ಸಾಯಂಕಾಲ ಅನ್ನ ಮಾಡಿಕೊಂಡು ಹಾಗೆ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸಬ್ಬಕ್ಕಿನ ನೆನೆಸ್ತಾ ಇದ್ದೀವಿ. ಸಬ್ಬಕ್ಕಿ ಬೇಗ ನೆನೀಲಿ ಅಂತ ಹೇಳ್ಬಿಟ್ಟು ಬಿಸಿನೀರನ್ನ ಹಾಕಿದ್ಲು ನನ್ನ ಮಗಳು. ಬಿಸಿನೀರು ಹಾಕೋದಕ್ಕೆ 2 ಮಿನಿಟ್ಸ್ಗೆಲ್ಲ ನೆಂದೋಯ್ತು. ನಾನು ಆಮೇಲೆ ಬೈದೆ, ಅಷ್ಟೊಂದು ಸುಡ ನೀರು ಹಾಕಬಾರ್ದು, ಬೆಚ್ಚಗಿರೋ ನೀರು ಹಾಕಬೇಕು. ಹಾಗೆ ಇನ್ನೂ 2 ಅವರ್ ಇದೆಯಲ್ಲ ಟೈಮು ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗೆ ಪಾತ್ರೆಗಳಿನ್ನೂ ತೊಳೆದಿರಲಿಲ್ಲ. ಅಂದರೆ ಊಟ ಎಲ್ಲ ಮಾಡ್ಕೊಂಡು ತಿಂದು ನೀನು ತೊಳಿ ಅಂತ ಹಾಕದಂಗೆ ಇಬ್ಬರು ವಾದಿ ಆಡ್ತಿದ್ರು. ಹಾಗೆ ಇಲ್ಲಿ ಮಳೆ ಬರ್ತಾ ಇದ್ದರಿಂದ ನೋಡ್ತಾ ಇರ್ಬೋದು, ನಮ್ಮ ಮನೆ ಮುಂದೆ ಈ ರೀತಿ ಖಾಲಿ ಸೈಟ್ ಇರೋದ್ರಿಂದ ಗ್ರೀನರಿ ಆಗಿ ಈ ರೀತಿ ಇದೆ. ಹಾಗೆ ಮಳೆ ಬಂದ್ರಂತೂ ಇನ್ನೂ ಚೆಂದ ನೋಡೋದಕ್ಕೆ. ಹಾಗಾಗಿ ವೆದರಿಗೆ ಈ ರೀತಿ ಇತ್ತಲ್ಲ, ಸೊ ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ. ನಾವು ಮನೆಯಿಂದ ಆಚೆ ಬಂದರೆ ನಮಗೆ ಕಾಣಿಸೋದೇ ಇದು. ಸೊ ಅದನ್ನೇ ನೋಡಿ ಖುಷಿ ಪಡಬೇಕು. ಸೊ ಹಾಗಾಗಿ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಹಾಗೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಮತ್ತು ಯಾವಾಗಲೇ ಆಗಲಿ ಯಾರ ಹತ್ರನೂ ನಾವು ಹೆಲ್ಪ್ ತೊಗೊಳ್ಳೋದಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡಬೇಕು. ಯಾಕಂತಂದರೆ ಒಂದು ಸಲ ಹೆಲ್ಪ್ ತೊಗೊಂಡ್ರೆ ಅವರ ಹಂಗಲ್ಲಿ ನಾವು ಸಾಯೋವರೆಗೂ ಇರಬೇಕಾಗುತ್ತೆ. ಅದಕ್ಕೇ ಯಾರ ಹತ್ರ ನೀವು ಹೆಲ್ಪ್ ತೊಗೊಂಡ್ರೆ ಅವರು ಋಣನ ಇಟ್ಕೋಬಾರ್ದು, ನಾವು ಯಾರ ರೂಪದಲ್ಲಾದರೂ ತೀರಿಸಬೇಕು. ಇದು ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು. ಹಾಗೆ ಇದು ಸಂಜೆ ನನ್ನ ಚಿಕ್ಕ ಮಗಳು ಮೆಹಂದಿನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದಾಳೆ. ಅವ್ರ ಅಕ್ಕ ವಿಡಿಯೋ ಮಾಡ್ತಿದ್ಲು. ಈ ಮಕ್ಕಳು ಹಾಗೆ ಹಠಕ್ಕೆ ಬಿದ್ದರೆ ಯಾರೇನಾರ ಮಾಡಿದ್ರೆ ಅದನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಚಿಕ್ಕ ಮಗಳೂ ಕೂಡ ನನಗೆ ಮೆಹಂದಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.